ಗಣಿತದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ನವೋದಯ ಆಗಿರ್ಬೋದು, ಮುರಾರ್ಜಿಗೆ ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಸಹಾಯ ಆಗ್ತಕ್ಕಂತ ಗಣಿತದ ಪ್ರಶ್ನೆಗಳನ್ನ ನೋಡೋಣ. ಇವತ್ತಿನಿಂದ ಸ್ಟಾರ್ಟ್ ಮಾಡೋಣ ಗಣಿತದ ಪ್ರಶ್ನೆಗಳನ್ನ. ಒಂದೇ ಪ್ರಶ್ನೆಯನ್ನ ನಾ ಬರ್ದಿದ್ದೀನಿ, ಸ್ವಲ್ಪ ನೋಡ್ರಿ ಲಕ್ಷ್ಯ ಕೊಟ್ಟು. ಯಾವ ರೀತಿ ಬರ್ತಾವ ಪ್ರಶ್ನೆ ಅಂತಂದ್ರೆ, ಒಂದು ತ್ರಿಕೋನಾಕೃತಿಯ ಜಮೀನಿನ ಬಾಹುಗಳ ಉದ್ದವು ಕ್ರಮವಾಗಿ 50 ಮೀಟರ್, 20 ಮೀಟರ್ ಮತ್ತು 35 ಮೀಟರ್ ಆದರೆ ಆ ಜಮೀನಿನ ಸುತ್ತಳತೆ. ಒಂದು ತ್ರಿಕೋನ ಆಕೃತಿ ಒಳಗೆ ಒಂದು ಏನೈತಿಪ್ಪ ಅಂತಂದ್ರೆ ಜಮೀನ್ ಐತಿ. ಹಿಂಗ ತ್ರಿಕೋನ ಆಕಾರದೊಳಗೆ ಒಂದು ಜಮೀನ್ ಅಂದ್ರೆ ಹೊಲ ಐತಿ. ಆ ಹೊಲಕ್ಕ ಏನಪ್ಪಾ ಅಂತಂದ್ರ ಇದಕ್ಕೊಂದು ಹೆಸರು ಕೊಡೋಣ, ಎ ಬಿ ಸಿ ಅಂತ ಕೊಡೋಣ. ಯಾಕಂದ್ರೆ ಕ್ರಮವಾಗಿ ಅಂದಾರಲ್ಲ, ಕ್ರಮವಾಗಿ ನಮಗೂ ಬರ್ಕೊಳಕ್ ಈಜಿ ಆಗ್ತೈತಿ. ಕ್ರಮವಾಗಿ 50 ಮೀಟರ್, ಒಂದು 50 ಮೀಟರ್ ಐತಿ, ಇಲ್ಲಿಂದ ಹಿಡಿದು ಇಲ್ಲಿ ಮಟ 50 ಮೀಟರ್ ಐತಿ. ನೆಕ್ಸ್ಟ್ ಎ ಬಿ 50 ಮೀಟರ್ ಆದ್ರೆ ನೆಕ್ಸ್ಟ್ ಕ್ರಮವಾಗಿ ಬಿ ಸಿ 20 ಮೀಟರ್ ಐತಿ. ನೆಕ್ಸ್ಟ್ ಸಿ ಎ ಎಷ್ಟೈತಿ? 35 ಮೀಟರ್ ಐತಿ. ಹಾಗಾದ್ರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ಸುತ್ತಳತೆ ಅದರ ಸುತ್ತಲೂ ಎಷ್ಟೈತಿಪ್ಪ ಅಂತ ನೋಡುದು. ನೀವೇನಾದ್ರೂ ಈಗ ರನ್ನಿಂಗ್ ರೇಸ್ ಹಚ್ಚದಾಗ ಒಂದ್ ರೌಂಡ್ ಹಿಂಗ್ ಸುತ್ತ ಹಾಕಿ ಬರ್ತಿರಿಲ್ಲ, ಅಥವಾ ನಿಮ್ ಹೊಲನ ಐತಿ ಅಂತ ಪೂರ್ತಿ ಮ್ಯಾರಿ ಹಿಡಿದು ಹಿಂಗ್ ಅಡ್ಡಾಡಿ ಬರ್ತಿರಲ್ಲ, ಅದೇ ರೀತಿ ಇದ್ರ ಸುತ್ತಳತೆ ಎಷ್ಟು ಐತಿ ಅಂತ ಕೇಳ್ಯಾರ. ಇದು ಮೂರು ಕೂಡಿಸಿಬಿಟ್ರು ಬರ್ತೈತಿ. ಆದ್ರೆ ನಾವು ಲೆಕ್ಕದ ಪ್ರಕಾರ ಮಾಡ್ಕೊಂತ ಹೋದ್ರೆ ಹೆಂಗ್ ಆಗ್ತೈತಿ ಅಂತಂದ್ರೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಮಾಡಿದ್ರು ಬರ್ತೈತಿ. ಎ ಬಿ ಎಷ್ಟೈತಿ? 50 ಮೀಟರ್ ಪ್ಲಸ್ ಬಿ ಸಿ 20 ಮೀಟರ್ ಪ್ಲಸ್ ಸಿ ಎ 35 ಮೀಟರ್. ಹಾಗಾದ್ರೆ ಉಷ್ಟು ಸೇರಿದ್ರೆ ಎಷ್ಟಾಯ್ತಪ್ಪ ಅಂತಂದ್ರೆ ಒಂದು ತ್ರಿಕೋನದ ಪೂರ್ತಿ ನೋಡ್ರಿ, 50ಕ್ಕೆ 20 ಕೂಡಿಸಿದ್ರೆ 70, 70ಕ್ಕೆ 30 ಕೂಡಿಸಿದ್ರೆ 35 ಕೂಡಿಸಿದ್ರೆ 70ಕ್ಕೆ 35 ಕೂಡಿಸಿದ್ರೆ 105 ಮೀಟರ್. ಒಟ್ಟು 105 ಮೀಟರ್ ಇದು ಏನಾಗಿರ್ತೈತಿ ಅಂತಂದ್ರೆ ಸುತ್ತಳತೆ ಆಗಿರ್ತೈತಿ. ಹಿಂಗನು ಮಾಡ್ಬೋದು ಈ ತರ ಹಚ್ಚಿ. ಅಥವಾ ನಮಗೆ ಸಮಯ ಕಡಿಮೆ ಐತಿಪ್ಪ ಅಂತಂದ್ರೆ 50, 20, 35 ಇವ್ರು ಮೂರು ಕೂಡಿಸಿಬಿಟ್ರೆ 5 5 7 7 7 10 105 ಮೀಟರ್ ಅಂತ ಉತ್ತರ. ಆಪ್ಷನ್ ಯಾವ್ದು ಐತಿ ನೋಡ್ರಿ, ಇಲ್ಲಿ ಆಪ್ಷನ್ ಬಿ ಐತಿ. ಅದಕ್ಕೋಸ್ಕರ ಆಪ್ಷನ್ ಬಿ 105 ಮೀಟರ್ ಅಂತ ಹಾಕ್ಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ಡನ್.